ಇನ್ನು ಶಾಕ್ ಆಗ್ಬಿಟ್ರ ಇವಳೆಲ್ಲೋ ಗುಹೆಗೆ ಹೋಗ್ಯಾಳಂತ ಹಿಂಗೆ ಇಲ್ಲ ನಮ್ಮನೆ ಕೇಳಿ ಬಂದೀನಿ ಅಷ್ಟೇ. ಶಾಕ್ ಆಗಬೇಕು ಅಂತಾನೆ ಈ ಬ್ಲಾಗ್ ಮಾಡ್ತಿರೋದು. ಇಂಥವೆಲ್ಲ ಸಣ್ಣ ಹುಡುಗರಿಂದ ಮಾಡ್ತಿದ್ದಿಲ್ಲ, ಎಂಜಾಯ್ಮೆಂಟ್ ಅನಿಸ್ತಿತ್ತು. ನಾವು ಅವಾಗೆಲ್ಲ ಹಠ ಬಿದ್ದು ನಾ ಮಾಡ್ತೀನಿ ಅಂತ ಮಾಡ್ತಿದ್ವಿ. ಈಗೆಲ್ಲ ಹೆಂಗಂದ್ರೆ ಯಾರ ಗತಿ ಎಲ್ಲಾರ್ದ ಮಾಡ್ಬೇಕಾಗ OCD ಇದ್ದವರೆಲ್ಲ ಇಂಥವೆಲ್ಲ ಮಾಡ್ತಿರ್ತೀವಿ. ನೀರೆಲ್ಲ ಕ್ಲೀನ್ ಇರಬೇಕಂದ್ರೆ ಮನಸ್ಸಿಗೆ ಶಾಂತಿ ಇರೋಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ. ಇವತ್ತು ನಾವು ಅಂಡರ್ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದನ್ನೇ ವ್ಲಾಗಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೊಸೀಡ್. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಏನಂದ್ರೆ ಈಗ ಎದ್ದೀನಿ, ಎದ್ದು ಫ್ರೆಶ್ ಆಗಿಲ್ಲ. ಬಟ್ ಇವತ್ತು ನಮ್ಮ ಮಮ್ಮಿ ನಂಗೆ ಕೆಲಸ ಕೊಟ್ಟಾಳು. ಏನಂದ್ರೆ ನಾವು ಇವತ್ತು ಕೇಳಿ ತೊಳಿಬೇಕು. ನಮ್ಮ ಮಮ್ಮಿ ಒಂದು ವಾರದಿಂದ ಐತೆ ಗೈಸ್, ಒಂದು ವಾರದಿಂದ ತೊಳೆಯಿರ್ ಅಂತ. ಹೋದ್ಸತಿ ಬಂದಾಗ ಒಂದಿಲ್ಲ, ನಾವು ಅವಾಗ ತೊಳೆದಿಲ್ಲ. ಈಗ ನೀರು ಖಾಲಿ ಆಗ್ಯಾವು, ಎಲ್ಲ ನೀರು ಬಿಟ್ಟಿಲ್ಲಿನ. ಅಷ್ಟ್ರಾಗ ತೊಳೆದು ಕ್ಲೀನ್ ಮಾಡಿಟ್ರೆ ನೀರು ಬಂದಾಗ ಬಡ ನೀರು ತುಂಬೋಣ ಅಂತ ಪ್ಲ್ಯಾನ್ ಐತಿ. ಏನಿಲ್ಲ, ಅದೇನು ಭಾಳ ಹೊಲಸಾಗಿಲ್ಲ. ಜಸ್ಟ್ ಅದು ಮ್ಯಾಗ ನಾವು ಹಿಂಗೆ ಕವರ್ ಹಾಕಿದ್ವಿಲ್ಲ, ಜಂಗ್ ಹತ್ತಿ ಫುಲ್ ರಸ್ಟಾಗಿ ಅದ್ರದ್ದೆಲ್ಲ ತುಣುಕ್ ಒಳ ಬೀಳಾತಿತ್ತು. ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ. ನಂಗೆ ಪೈಲಾನ ಇಳ್ಯಾಕೆ ಅಂಜಿಕೆ ಬಂದಿತ್ತು. ಸೊ ಅದಕ್ಕೆ ಫಸ್ಟ್ ಒಬ್ಬರನ್ನ ನಮ್ಗೆ ಗೊತ್ತಿದ್ದವ್ರನ್ನ ಇಳಿಸಿ ಅವ್ರ ಬಳಿ ತೊಳಸಿ ಆಮೇಲೆ ನಾನು ಇಳಿಯೋನಂತ. ಏನಿಲ್ಲ, ನಮ್ಮನ್ನ ಇದ್ರೆ ನಾನು ನಮ್ಮ ತಮ್ಮ ಮಾಡ್ತಿದ್ವಿ. ಇವತ್ತು ಅವರಿಬ್ಬರು ಬ್ಯುಸಿ ಆಗಿಬಿಟ್ಟಾರೆ. ನಮ್ಮ ತಮ್ಮನೂ ಅಂಗಡಿಗೆ ಹೋಗ್ಬಿಟ್ಟಾನ ಕೆಲ್ಸಕ್ಕೆ, ನಮ್ಮನ್ನೂ ಹೋಗ್ಯಾನು ಕೆಲಸ ಐತಂತ. ಸೊ ಇವತ್ತು ಖಾಲಿ ಇದ್ದಕ್ಕೆ ನಾವು ಬೇಕೆ, ಯಾಕಂದ್ರೆ ನನ್ನ ಸೂಟಿ ಐತಿ. ಅವ್ರ ಕೆಲಸದಲ್ಲಿ ಅವರಿದ್ದಾರೆ. ಕೆಲಸ ಇಲ್ದೇ ಇರೋ ನಾನೊಬ್ಬನೇ ಅನ್ಕೊಂಡೆ, ನೀನು ಸಿಕ್ಕಿದೆ. ಸೊ ಈಗ ಬಡ ತೊಳಿಬೇಕಲ್ಲ, ಫಸ್ಟ್ ಅವ್ರು ತೊಳೆದು ಹೊರಗೆ ಬರಲಿ, ಅದಾಗಿನ ತೊಳಿತೀನಿ. ಈಗ ನಿಮಗೆ ತೋರಿಸ್ತೀನಿ ಅಲ್ಲಿ ಏನಾಗಿತ್ತು ಅಂತ. ಬನ್ನಿ ನೋಡೋಣ. ಹಾಂ ನೋಡಿ ಗೈಸ್, ಇದೇ ನಮ್ಮ ಕೇಲು. ಈ ಕೇಲು ಇಲ್ಲಿ ಇದೇನಿದು ಬಾರ್ಡರ್ ಐತಲ್ಲ ಗೈಸ್, ಇದು ಫುಲ್ ರಸ್ಟ್ ಆಗಿತ್ತು ಕವರ್. ಹಾಂ ಕೊಡ್ರಿ. ಹಾಂ ತಮ್ಮದಪ್ಪ, ನಾನು ಇಲ್ಲಿ ನೀರು ಕೊಡ್ತಾರೆ, ನಾವು ನೀರು ಇಸ್ಕೋತೀವಿ. ಇದೇ ಆಗೈತಿ. ಇದಿಷ್ಟು ನೋಡಿ ಗೈಸ್, ಇದಿಷ್ಟು ರಸ್ಟ್ ಎಲ್ಲ ಹಿಂಗೆ ಬೀಳತ್ತಿತ್ತು. ಅದಕ್ಕೆ ಬೇಡ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀವಿ. ಇದು ಎದರಿಂದ ಅಂದರೆ ತೋರಿಸ್ತೀನಿ ಬನ್ನಿ. ಇದರಿಂದ ಗೈಸ್, ಕಾಣ್ತಾ ಇದೆಯಾ? ಇದರಿಂದ ಇದು ಫುಲ್ ರಸ್ಟ್ ಆಗಿಬಿಟ್ಟೈತೆ, ಪೂರ ಹೋಗ್ಬಿಟ್ಟೈತೆ. ಇದ್ರ ಸಂಬಂಧ ಒಳಗೆಲ್ಲ ಹೊಲಸಾಗತ್ತಿತ್ತು. ಅದಕ್ಕೆ ನಮ್ಮ ಮಮ್ಮಿ ಫುಲ್ ಕ್ಲೀನಿಂಗ್ ನಡೆಸ್ಯಾಳ ಇವತ್ತು. ಸಣ್ಣವರಿದ್ದಾಗೆಲ್ಲ ಇಂಥವು ಮಜಾ ಬರ್ತಿತ್ತು ಕೈ. ಸಣ್ಣವರಿದ್ದಾಗ ನಾವು ಇಳಿತೀವಿ ಅಂತೇಳಿ ಜಗಳಾಡಿಗಳದ್ದು ಸ್ವಚ್ಛ ಮಾಡ್ತಿದ್ವಿ. ಈಗೆಲ್ಲ ಅದು ಕುತ್ತಿಗೆಗೆ ಬರಬೇಕು, ಬೈತಿರ್ಬೇಕು, ಅವಾಗ ಮಾಡ್ತೀವಿ. ಇರಲಿ, ಇವತ್ತಿನ ಖಾಲಿನೇ ಅದಿಲ್ಲ. ಸುಮ್ಮ ಅದನ್ನ ಇಟ್ಟು ಕ್ಲೀನ್ ಮಾಡಿ ಆಮೇಲೆ ಫ್ರೆಶ್ ಆಗೋಣ ಅಂತ. ಅಷ್ಟು ಅವ್ರು ಕ್ಲೀನ್ ಮಾಡಿ ಬರೋ ತನಕ ಮಿಲನ ಪಿಕ್ಚರ್ ಇರ್ತೈತಿ. ಆ ಮಿಲನ ನೋಡೋನು. ನೋಡಿ ಗೈಸ್, ಇವ್ನು ರೆಡಿ ಹಾಕೋತಾನ, ಅವನು ಇಳಿದು ಒಳಗೆ ಹೆಂಗೈತಂದು ನೋಡ್ತಾನಂತ. ಕ್ಯೂರಿಯಾಸಿಟಿ. ತಲೆಯಾಗಿನ ಕೂದಲ ತಕ್ಕೊಂಬಂದಿಲ್ಲ. ಹಾಂ, ಇಳ್ಯಾಕತ್ತ ನೋಡಿ ಗೈಸ್. ನಮ್ಮ ಇವತ್ತು ಎಲ್ಲರದು ಏನಂದ್ರೆ ನಮ್ಮ ಕೇಳಿ ಎಕ್ಸ್ಪ್ಲೋರ್ ಮಾಡೋದು. ಅಪ್ಪ ಹಿಂಗೆ ನಡ್ಬರ್ಕ್ ಹಾಕೋದಾ? ನಡ್ಬರ್ಕಿನ ಮನ್ಯಾಗ ನೋಡ ನಮ್ಮ ಅಪ್ಪನ ದಗದರ ಗೈಸ್. ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿ ಏನೋ ನೀನು. ಹಾಂ ಬಾ ಕಬಿ, ನೀ ಬಾನಿ, ನೀ ಇರ್ಬೇಕು. ನೀ ಆಟ ಆಡ್ಲೇ ನೀ ಇದ್ರ ಜೊತೆ. ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಇರಬಾರ್ದು ಗೈಸ್. ಇನ್ನೀಗ ಜಸ್ಟ್ ಎಲ್ಲ ಕಸ ಹುಡುಗಿ ಎಲ್ಲ ಮಾಡಿತ್ತು. ಇನ್ನೇ ನೆಲ ಬರ್ಸೋದು ಎಂಜಿಗಿದ್ವಿ ಅಂದ್ರೆ ನಮ್ಮಪ್ಪ ತಂದು ಸುರಿದ್ಬಿಟ್ಟ. ನೋಡಿ ಗೈಸ್, ಸುರಿದ್ಬಿಟ್ಟ. ಈಗ ಇದನ್ನು ಮತ್ತೆ ನಾ ಎತ್ತಿಡಬೇಕು. ಇವನ್ನೆಲ್ಲ ಎತ್ತಿಟ್ಟು ಮತ್ತು ಅಪ್ಪ ನಮ್ದು ಏನು ಕೇಳ್ತೀರಿ, ಇದೇನಾಯ್ತು ಮಾವಿನಕಾಯಿ ಬಂದು. ಇವತ್ತೇನಿಲ್ಲ, ಫುಲ್ ಫ್ರೆಶ್ ಆಗೋದು, ಫ್ರೆಶ್ ಆಗಿಂದು ನಾಷ್ಟ ಎಲ್ಲ ಮಾಡಿ ತಿನ್ಕೋತ ಬಿಡೋದು. ಇಷ್ಟೇ ನಮ್ದು. ಇಂಥದ್ದೇ ಜೀವನ ನಂದರ, ಬರೀ ತಿನ್ನೋದು ಮಕ್ಕೋದು. ಅದಕ್ಕೆ ಹಿಂಗಾಗಿರಿ. ಇರಲಿ. ಊರಿಗೆ ಹೋಗಿ ಹಣ್ಣಾಗಿರ್ತಾವ. ಮುಂದಿನ ವಾರ ಹೋಗ್ತೀನಿ. ನೋಡಿ ಚೆಕ್ ಮಾಡಿ ತಗೊಂಡು. ಡನ್. ಅದನ್ನ ಕಿತ್ತೆ ಒಗೆಯೋದ್ರ ಏಟಾದ್ರು ಅಲ್ಲಿ ಮಳಿ ಲೂಸ್ ಆಯ್ತಾ ಎದ್ದು ಬಿಡ್ತೈತೆ. ಅದು ಮಳಿಗೆ ಏನು ಸಂಬಂಧ ಇಲ್ಲ. ಈ ಗಾಡಿ ಇನ್ನೂ 2 ಮಳೆ ಇದಾವ, ಅದನ್ನ ಬಿಟ್ಟು
ಒಂದೇ ಐತಿ ಕರ್ವ ಇಲ್ಲಿ ಆಡೋದಾವ ನೋಡಿ ಮೂಲೆ ಮಳೆ ಅಲ್ಲೇ ಬಿಟ್ಟು ಇದು ಯಾತೈತ್ರಿ ಮಳಿ ಬರತೈತಿ ನಡೀತೈತೆ ಹಂಗೆ ಕಿತ್ತಿ ಮಳಿ ಬರ್ತೈತ್ರಿ ಮಳಿ ನಿಂದ್ರಲ್ಲ ಪರಿಸ್ಥಿತಿ ಏನಾಯ್ತಲ್ಲಿ ಸಾಕೆಲ್ಲಪ್ಪ ಹಗರ್ಕ್ ಹಿಂಗ ಇದು ಮಾಡಿ ಹತ್ತ ಹಂಗ ಮಳಿ ಬತ್ ನೋಡಿ ಬತ್ತು ಮಳೆ ಬತ್ತು ಮಳಿ ಬತ್ತ ಸ್ವಲ್ಪ ಹಿಂಗ ಅದೇನು ಸಣ್ಣ ಮಳೆ ಅದ ಪಿಚ್ಚಿ ಗಿಡ ಹಂಗೆ ಮಾಡಿ ಹಂಗೆ ಮಾಡ್ಬೇಕು ಹಗರ್ಕ್ ಮಾಡ್ಬೇಕು ನಮ್ಮ ಮನೆಗೆ ಇವತ್ತಷ್ಟು ಸ್ವಚ್ಛತಾ ಕಾರ್ಯಕ್ರಮ ಆಯಿ ಸಜ್ಜೆ ಏನು ಜಾಳ ರೀ ಇವು ಉಳಿ ಬೀಜ ರೀ ಏನು ಮಾಡತ್ತಿ ಹಾಂ ಹಸನ್ ಆಯಿ ಉಳಿ ಬೀಜ ಹಸನ್ ಮಾಡತ್ತಾರು ನಮ್ಮ ಅಕ್ಕೆ ಹಸನ್ ಮಾಡತ್ತಾಳು ಇವತ್ತು ಸ್ವಚ್ಛತಾ ನೋಡಿ ಗೈಸ್ ಇದನ್ನು ಟೋಪನ್ ತೆಗೆದ್ವಿ ಫೈನಲಿ ಇಲ್ಲಿ ಇವೆಲ್ಲ ಮಳಿನೂ ತೆಗೆದ್ವಿ ಅವಾಗ ಮಳೆ ಹಾಕಿದ್ದು ಖರೆ ಇದು ಫಸ್ಟಿಗೆ ಗೊತ್ತಾಗ್ಲಾರ್ದ ಒಡೆದು ಬಿಡ್ತು ಆಮೇಲೆಲ್ಲ ಕ್ಲೀನಿಗೆ ತೆಗೆದು ಕೊಟ್ಟು ಹೋದ್ರು ಅವರು ನಮ್ಮಪ್ಪ ಹೆಂಗೆಂಗೋ ಹೇಳಿ ತಕ್ಷಣ ಮತ್ತೆ ಒಳಗೆ ಹೊಲಿಸ್ಬಿದ್ದತ್ತು ಗೈಸ್ ಈಗದು ಮತ್ತೆ ತೆಗಿಬೇಕು ನಾ ಹೇಳದ ನಮ್ಮಪ್ಪ ತೆಗಿಬೇಡ ಅಂತಂದಾನು ಒಸಿಡಿ ಇದ್ರೆ ಹಿಂಗೆಲ್ಲ ಆಗ್ತಾವೆ ನೋಡ್ರಿ ಅಂದ್ರೆ ನಾವು ಕ್ಲೀನ್ ಮಾಡೋ ತನಕ ಅದು ನಮ್ಗೆ ಸಮಾಧಾನ ಆಗಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ ಹಂಗೆ ಈಗ ನಮ್ಮಪ್ಪ ನಾನು ಇಳಿಸ್ಬೇಡ ಅಂತ ಹೇಳಿ ಹೋಗ್ಯಾನು ಅಂದ್ರೆ ಮತ್ತು ನಾ ಎಲ್ಲರೂ ಬಡ್ಸ್ಕೊಂಡೆ ಅಂದ್ರೆ ಏನಾರ ಮಾಡ್ಕೊಂಡೆ ಅಂದ್ರೆ ಅಂತ ಬ್ಯಾಡ ಅಂತ ಹೇಳಿ ಹೋಗ್ಯಾನು ಆದರೂ ನಮ್ಮಪ್ಪ ಹೋಗಿಂದ ಈಗ ನಮ್ಮ ಮಮ್ಮಿ ನನ್ನ ಇಳ್ಸಕ್ಕೆ ರೆಡಿ ಆಗ್ಯಾಳು ಬರೀ ಇಳಿಯೋನು ಕ್ಲೀನ್ ಮಾಡೋನು ಒಟ್ಟು ಅದನ್ನು ಕ್ಲೀನ್ ಮಾಡೋನು ಇಲ್ಲೊಂದು ಸ್ವಚ್ಛ ಅನ್ಸಲ್ಲ OCD ಪ್ರಾಬ್ಲಮ್ನ ಮಾಡಬೇಕು ಈಗ ನಂದು ಮಮ್ಮಿ ನೀರು ಕೊಡುವ ಇಳಿತಿ ಈ ಕಡೆ ಬನ್ನಿ ಓಂ ನಮ ಶಿವಾಯ ಯಪ್ಪ ಮಮ್ಮಿ ಕೈ ವಜ್ಜಿ ಕೊಟ್ನಿ ಪೂರ ಹಗರ್ ಕಿಡಿಗೆ ಸ್ಟೂಲರ ಕೊಡು ಒಳಗೆ ಹೆಂಗೆ ಕಾಲಿಲ್ಲ ಹೆಂಗೆ ಇಳಿಯೋದ್ರಿ ಕಾಲು ಹತ್ತು ತನಕ ಅಮ್ಮ ಇಳದ್ನಿ ಕೀರು ಕೊಡು ಟಾರ್ಚ್ ಕೊಡು ಗೈಸ್ ಫೈನಲಿ ಒಳಗಡೆ ಬಂದೀನಿ ಇದೇನವ್ವ ಮಳೆ ಐತಿ ನಾ ಇಲ್ಲಿ ಪೂರ್ತಿ ಸ್ವಚ್ಛ ಆಗಿಲ್ಲ ಗೈಸ್ ಇದು ಅವ್ವ ಇದು ಪೂರ್ತಿ ಸ್ವಚ್ಛ ಆಗಿಲ್ಲ ಗೈಸ್ ನಮ್ಮ ಅವ್ವ ಎದಿ ಮಮ್ಮಿ ನೀ ಎದಿನೂ ಹೊಡ್ಕೊತಿದ್ದೆವ್ವ ಇದು ಈಗ ನಮ್ಮ ಅವ್ವ ನಾನು ಎದಕ್ಕೆ ಹಿಂಸೆ ಅಂತ ನನಗೆ ಗೊತ್ತಾಗ್ತದೆ ಇದು ಪೂರ್ತಿ ಸ್ವಚ್ಛ ಆಗೋ ತನಕ ಹಾಕಿ ನಾನು ಬಿಡಂಗಿಲ್ಲ ಇಲ್ಲಿನ ಮಳೆ ಐತಿ ಇವೆಲ್ಲ ಮಳೆ ತೆಗಿಬೇಕು ಇದೇನೇ ಐತಿ ಕಲ್ಲು ಐತಿ ಅಯ್ಯಪ್ಪ ಆಗ ಹೆಂಗೆ ಹೋಗ್ಯಾದ ಓಕೆ ನಾವು ಈ ಕತ್ಲಲ್ಲಿ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದು ಗೈಸ್ ಪೂರ್ತಿ ಕ್ಲೀನ್ ಮಾಡಿ ಹೆಂಗೆ ಕಾಣ್ತದಂತ ತೋರಿಸ್ತೀನಿ ಈ ಫೋನ್ ಇಲ್ಲೇ ಇರಲಿ ಬಿಡು ಇದಕ್ಕೆಲ್ಲ ಸ್ಟೂಲ್ ಕೊಡು ಇಡ್ತೀನಿ ಮೂಲೆ ಜಾಗಿಲ್ಲ ಬಾ ಬಿಡ ಬಿಡ ಮಾಡಿ ಫೋನ್ ಪುನಿ ಕೊಡು ನಾ ಇಡ್ತೀನಿ ಏನ ಸ್ಟೂಲ್ ಕೊಡು ನೋಡಿ ಗೈಸ್ ನಮ್ಮ ಮಮ್ಮಿಗೆ ಸ್ಟೂಲ್ ಕೊಡು ಮತ್ತೊಂದು ಬಾಕ್ಸ್ ಕೊಡು ಹಿಂದೆ ಮೊಬೈಲ್ ಇಡ್ತೀನಿ ಅಂತಂದ್ರೆ ನಮ್ಮ ಮಮ್ಮಿ ಇದು ಕ್ಯಾಟದ ಫುಡ್ ಕೊಟ್ಟಾಗ ಇದು ನಮ್ಮ ಬೆಕ್ಕಿಂದ ಪೆಡಿಗ್ರಿ ಕೊಟ್ಟಾಳು ಅದನ್ನ ಪ್ಯಾಕೆಟ್ ನನ್ನ ಫೋನಿಗೆ ಸಪೋರ್ಟ್ ಕೊಡ್ತೀನಿ ಈಗ ಬಡ ವಾಶ್ ಮಾಡ್ತೀನಿ ಹೆಂಗೆ ಕಾಣತ್ತೀನಿ ನೋಡ್ರಿ ದೇವ ಬೂದ್ ಬಂಗಳ ಐತಿ ಈ ಅಪ್ಪ ಎಷ್ಟು ದಿವಸ ಆಯ್ತು ಗೈಸ್ ಬಡ ತೊಳೆಯೋನು ಇದು ಓಕೆ ಅಲ್ವಾ ಟಾರ್ಚ್ ಎಲ್ಲ ಸಪೋರ್ಟ್ ಕಟ್ಕೊಡಕ್ಕೆ ಎಸ್ ಈಗ ನಮ್ಮ ಕೆಲಸ ಶುರು ನೋಡಿ ಗೈಸ್ ನಾನು ಊರಲ್ಲಿದ್ರೆ ಹಿಂಗೆ ಈ ಸತಿ ಭಾಳ ಕೆಲಸ ಮಾಡ್ತೀನಿ ಊರಾಗಿದ್ರೆ ಹಿಂಗೆ ಅಂತೀನಿ ಅದೇ ಬೆಂಗಳೂರಿಗೆ ಹೋದ್ರೆ ಬೇರೆ ನಮಗೆ ಕಲ್ತೀನಿ ಎಲ್ಲ ಹಾಗೆ ಏನಿಲ್ಲ ನಾವು ಊಟದಿಂದಲೂ ಹಿಂಗೆ ಅಡ್ಜಸ್ಟ್ ಅಂದರೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿಲ್ಲ ನಮಗೇನಿದೆ ಅನ್ಸಂಗಿಲ್ಲ ಅಷ್ಟೇ ನಡೀತದ ಅನ್ನಪೂರ್ಣ ಹೇಗಿದ್ದವಳು ಹೇಗಾಗೋಗ್ಬಿಟ್ಟಿಯೇ ಅಮ್ಮ ನನಗೆ ಈ ಕೆಲಸ ಮಾಡೋದ್ರಿಂದ ಸಂಕಟ ಆಗ್ತಿಲ್ವೇ ಪದೇ ನನ್ನ ನೋಡಿ ಹೇಗಿದ್ದವಳು ಹೇಗಾದಿ ಅಂತ ಹೇಳಿ ನನ್ನ ಹೊಟ್ಟೆ ಉರಿಸ್ತೀಯ ನೋಡು ನಿನ್ನ ಊರಾಗಿದ್ರೆ ಹಿಂಗೆ ಊರಿಗೆ ಹೋಗ್ಬಿಟ್ಟೆ ಹಂಗೆ ಫುಲ್ ಹೆಂಗೆ ಕಾಣ್ತೀವಿ ಅಂದ್ರೆ ಏನು ಇವ್ರು ಎಜುಕೇಟೆಡ್ ಪೀಪಲ್ ಊರಾಗ ಅಂದ್ರೆ ನಮ್ಮ ಜೊತೆ ಯಾರು ಎಜುಕೇಟೆಡ್ ಎಲ್ಲ ಬಗ್ಗೆ ಅಂತ ಅನಿಸ್ತಾ ಹೇಳೋಣ ವೈಶಾಲಿಯಾಗಿ ಕೊಡದೆ ನನಗಿದ್ರ ಒಂಥರ ಸಂತೋಷ ನೋಡಿ ಸ್ವಾಮಿ ನಾವಿರೋದೆ ಹೀಗೆ OCD ಇದ್ರೆ ಗೈಸ್ ಬೇರೆದವ್ರಿಗೆ ಕೆಲಸ ಹಚ್ಚಿದ್ರು ವಾಪಸ್ ನೀವು ಕೆಲಸ ಮಾಡೋದಕ್ಕೆ ನಿಮಗೆ ಸಮಾಧಾನ ಆಗೋಂಗಿಲ್ಲ
ನೋಡಿ OCD ಇರೋರ್ ಪ್ರಾಬ್ಲಮ್ ಹೆಂಗಂದ್ರೆ ನಾವೇ ಕ್ಲೀನ್ ಮಾಡಿದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಂಗಿಲ್ಲ. ಅವ್ರ ಬಲ್ಲ ಕ್ಲೀನ್ ಮಾಡಿಸಿದ್ರು ವಾಪಸ್ ನಮ್ಮ ಮಮ್ಮಿ ನನ್ನ ಕಡೆ ಕ್ಲೀನ್ ಮಾಡ್ಸಸ. ನೀರು ಕೊಡು. ಈಗ ಎಲ್ಲ ನೀರು ಉಜ್ಜಿ ಫಸ್ಟ್ ತೊಳಿತೀನಿ. ನೀರ ಅದು ನೀನು ಅದಕ್ಕೆ ಕಸ ಬರಕ್ಲ ನೀರು ಎಲ್ಲ ತುಂಬಿನಿ. ಏನ್ ಕಾಣತೈತಿ ಹೊಲಸ ಏನಿದ ಅದೇನ್ ಮೂಲ್ಯಾಗ ಇದ ಕಲ್ಲದು ಮತ್ ತುಂಬ ಅದು ಸಿಮೆಂಟ್ ಐತಿ. ನೋಡಿ ನಮ್ಮ ಮ್ಯಾಗಿಂದ ಏನು ಕಸ ಕಾಣತೈತ ಅದು ತುಂಬಿದ್ದು ಪೈಲ ನೀರ್ ಹೊಡೆದು ತೆಗಿತೀನಿ. ಇನ್ನ ಹೊಲಸ ಇತ್ತು ಜಗ ಕೊಡು. ಶಕೆ ಆಗಾಕತ್ತೈತಿ. ಮಾರಿ ಮುಗಿತಾಳಪ್ಪ. ಅದಕ್ಕ ಅಪ್ಪ ನನಗೆ ಇಳಿಸ್ಬೇಡ ನಾನು ನಿಂಗೆ ಗೊತ್ತಾಗ ಈಕಿ ನಮ್ಮವ್ವ ನನ್ನ ಮಾರಿಗೆ ಹೋಗಿದ್ದ ಹಂಗ ನೋಡ್ ಮಾಡ್ಬೇಕು. ನಮ್ಮಪ್ಪ ಅದಕ್ಕೆ ಆಕಿ ನಡೆಸ್ಬೇಡ. ಆಕಿಗೆ ಏನಾರು ಮಾಡೀನಿ ಮಾರಿಗದು ಬೆಳ್ಸಿನಿ ಅಂತ ನಮ್ಮಪ್ಪ ನಮ್ಮ ಮಮ್ಮಿ ಬಗ್ಗೆ ಫುಲ್ ತಿಳ್ಕೊಂಡಾನ ಗೈಸ್. 25 ವರ್ಷದ ಮದ್ವಿ ಬಂದನ ಫುಲ್ ನಮ್ಮ ಮಮ್ಮಿ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ಟಾನ. ಅಷ್ಟು ಕೇರ್ಲೆಸ್ ಅಲ್ಲ. ಇನ್ನ ನೀರ್ ಕೊಡು. ಒಗಿಬೇಡ ಮಾರಿಗೆ. ಅವರೆಲ್ಲ ಹಾಕಿ ತೊಗೊಳದಾರ ಆದ್ರೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನೋಡಿ. ಇದೆಲ್ಲ ಹಳೆ ಫೋನ್ ರೆಕಾರ್ಡ್ ಮಾಡತ್ತೀನಿ ಗೈಸ್. ಹೊಸ ಫೋನ್ ರಿಪೇರಿ ಆಗಿತ್ತಂತ ಕೊಡ್ತೀನಿ ಅಂದರು. ಕೊಡ್ತೀನಿ ಅವ್ರು 3 ದಿವಸದಿಂದ ಆಯ್ತು ರಿಪೇರಿ ಆಗೈತಿ ನಿಮಗೆ ಪೋರ್ಟರ್ ಮಾಡ್ತೀವಿ ಅಂತಾರು ಮಾಡಬಲ್ರು. ಅದು 3 ದಿವಸದಿಂದ ಮಾರ್ನಿಂಗ್ ಕಾಲ್ ಮಾಡಿ ಪೋರ್ಟರ್ ಮಾಡ್ತೀನಿ ಅಂತಾರು ಮಾಡಬಲ್ರು. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಅದು ಬರ್ತೈತಿ. ನಾ ಹೋಗೋ ದಿನ 1 ವಾರ ಕಾಲಿದಾಗ ಅಲ್ಲೇ ಇರ್ತಾರೆ. ಯಾರು ಇಸ್ಕೋತಾರೆ ಎಲ್ಲ ಹೊಲಸೈತಿ. ಇದೆಲ್ಲ ಕ್ಲೀನ್ ಮಾಡಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ನಾನು ನಿಮ್ಗೆಲ್ಲ ಅನಿಸ್ತಿರ್ಬೇಕು ಗೈಸ್ ಏನು ಚೈಲ್ಡ್ ಥರ ಆಡ್ತಾವಂತ. ಚೈಲ್ಡ್ ಆಗಿರ್ಬೇಕು ಗೈಸ್. ಜೀವನದಲ್ಲಿ ಏನಿದೆ ಖುಷಿ ಬಿಡಿ. ಇರೋಷ್ಟು ದಿನ ಖುಷಿ ಬಿಡಿ. ಹೌ ಮಚ್ ಚೈಲ್ಡ್ ಬಿಹೇವಿಯರ್ ನಿಮ್ದು ಇರ್ತದೆ ಅಷ್ಟು ಖುಷಿಯಾಗಿರ್ತೀವಿ ನೀವು. ಮ್ಯಾಕ್ಚುರ್ ಆಗಿ ಭಾಳ ಸೀರಿಯಸ್ ಅದ ಆಗ್ಬಿಡ್ರಿ. ಖುಷಿಲೇ ಇರ್ರಿ ಅಷ್ಟೇ. ಇರೋದು ಒಂದು ಜೀವನ. ಇವತ್ತಿರ್ತೀವೋ ನಾಳೆ ಹೋಗ್ತೀವೋ ಖುಷಿಯಾಗಿ ಎಂಜಾಯ್ ಮಾಡಿ. ಫುಲ್ ಬೆವತಿನ ಒಳ್ಳೆ ಗೈಸ್. ಇದು ಹುರುಪ್ ಯಾರು ಹಾಕ್ಯಾರ ಅಂದ್ರೆ 1 ತಿಂಗಳಿಂದ ನಾ ತೊಳೆ ಅಂತ ಹೇಳಿದ್ನಿ. ಅದಾಗಿನ ಊರಿಗೆ ಹೋಗಿ ಬನ್ನಿ ಬಟ್ ನಮ್ಮ ಅಣ್ಣ ನಮ್ಮ ತಮ್ಮ ತೊಳೆಯು ನಮ್ಮಿ ಅಂತ ಮಾಡ್ಯಾರು. ಅಂದು ಇಬ್ರು ಎಸ್ಕೇಪ್ ಕೆಲ್ಸಕ್ಕೆ ಹೋಗಿ ನನಗೆ ಹಚ್ಚಾರು. ಛೇ ಇದು ಫಸ್ಟ್ ನಾ ತೊಳೆದಿದ್ದೆ ಅಂದ್ರೆ ಹೈರಾಣ ಆಗ್ತಿದ್ದೆ. ಈಗ ಇಷ್ಟು ವಜ್ಜಾಗಿತ್ತು ನನಗೆ. ಬರೀ ಲಾಸ್ಟ್ ನೀರು ಹಾಕಿ ತೊಳೆದೆ. ನೀನು ಕೈಲಾದಿತ್ತು ನಾನು ತೊಳೆತಿದ್ದೆ ಅಂದ್ರೆ ಅಮ್ಮ ಮುಗಿತಾರೆ. ನಂಗೆಲ್ಲೋ ಬ್ಯಾಕ್ಗ್ರೌಂಡ್ ಸಾಂಗ್ ಕೇಳತ್ತದೆ. ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಹೊಂಟೋಗು ಶಿವನಿ. ಎಲ್ಲಿ ವಾಪಸ್ ಮುಚ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಂತ. ವರ್ಕ್ ಫ್ರಮ್ ಹೋಮ್ ತಗೊಂಬಂದ್ರೆ ವರ್ಕ್ ಫ್ರಮ್ ಹೋಮ್ ನಮ್ಮ ಮಮ್ಮಿ ಕಂಪ್ನಿ ಕೆಲಸ ಜೊತೆ ಇದು ಕೆಲಸ ಕೊಡ್ತಾರೆ. ನಮ್ಮಪ್ಪ ಟ್ಯಾಕ್ಸ್ ಬುಕ್ ಬರೆಯಕ್ಕೆ ಕೊಡ್ತಾರೆ. ಇವರಿಬ್ರು ನಡುವೆ ನಂದು ವಜೆ. ನೀರು ಕೊಡು. ನಮ್ಮ ಜೀವನ Vlog ಮಾಡೋದು is not my work or profession guys, but it's my passion. Like it's my just a moment where I'm creating my own memories, moments. ಎಲ್ಲ ಚೆನ್ನಾಗಿ ಸೆಕ್ಯೂರ್ ಮಾಡತ್ತೀನಿ. ನನ್ನ ಮೊಬೈಲ್ದಾಗ ಅದು ಅಷ್ಟು ಸ್ಟೋರೇಜ್ ಇಲ್ಲ. 512 ಇದ್ರೂ ಬಟ್ ಆಮೇಲೆ ಸ್ಟೋರೇಜ್ ಹೆಚ್ಚಾಗ್ತಿರ್ತದೆ. ನಾನು ಏನು ಮಾಡ್ತಿರ್ತೀನಿ ಅಂದರೆ ಜಸ್ಟ್ ನನ್ನ ಮೊಬೈಲ್ದಾಗ ಡಿಲೀಟ್ ಮಾಡ್ತಿರ್ತೀನಿ. ಬಟ್ ಯೂಟ್ಯೂಬ್ದಾಗೆಲ್ಲ ಸೆಕ್ಯೂರ್ ಇರುತ್ತೆ. ಹ್ಯಾಪಿ ಲೈಫ್ ಕೇಸ್. ಆದರೂ ಭಾಳ ಮಂದಿ ದೃಷ್ಟಿ ಬಿಡತ್ತಾರ. ಪ್ಲೀಸ್ ನೋಡ್ರಿ, ನೋಡಿ ಮಾಡಿ ದೃಷ್ಟಿ ಬಿಡ್ರಿ. ನಂಗೆ ಅಷ್ಟು ದೃಷ್ಟಿ ಕೊಡಬೇಡ್ರಿ. ನಂಗೆ ಮೊದಲು ಭಾಳ ನೆದರ್ ಆಗ್ಬಿಡುತ್ತೆ ಜಲ್ದಿ. ಅಂದ್ರೆ ಹಂಗೆ ನೆದರಲ್ಲ ಮುಖಕ್ಕೆ ಹಂಗಲ್ಲ. ಈಗ ಯಾರೆಲ್ಲ ಒಬ್ರು ಪಿಂಪಲೇ ಆಗಿಲ್ಲಲ್ಲ ಅಂತಂದ್ರೆ ಟಕ್ಕನೆ ಪಿಂಪಲ್ ಆಗ್ಬಿಡ್ತಾರೆ. ನನ್ನ ಮೊಬೈಲ್ಗೆ ಯಾಕೆ ದೃಷ್ಟಿ ಬಿಟ್ಕೋತೀವಿ, ಯಾಕೆ ಕೊಟ್ಟು ಹೋಯ್ತು. ನೋಡಿ ಮಾಡಿ ದೃಷ್ಟಿ ಕೊಡ್ರಿ. ಭಾಳ ಮಾತಾಡತ್ತಿಲ್ಲ ನಾ, ಹಾಗೆ ಭಾಳ ಮಾತಾಡ್ತಿರ್ತೀನಿ.
ತೋರಿಸ್ತೀನಿ, ಅದ್ರ ಸಂಬಂಧ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಾತು ಭಾಳ ಆಗೈತಿ. ಸುತ್ತಮುತ್ತ ಇದ್ದವ್ರಿಗೆ ಹೆಂಗೆ ಅಂತಾರಂದ್ರೆ ನೀನು ಕಟ್ಗೆ ಬಾಯಾಗಿತ್ತಂದ್ರೆ ಒಳಗೆ ಹೋಗಿದ್ದು ಅಂತಾರೆ. ಹಂಗೆ ಅಂದ್ರೆ ಅನಿಸ್ಕೊಂಡು ಇದು ಬ್ಲಾಗ್ ಮಾಡ್ತೀನಿ. ಬೈಕೋರಿ ಏನಿಲ್ಲ, ಅದ್ರ ಕೆಟ್ಕನ್ ಹಾಕ್ಬೇಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನೋ ಖುಷಿಲೇ ಇದ್ದೀನಿ, ಹಿಂಗೆ ಖುಷಿಲೇ ಇರೋ ಹಾಗೆ ಹ್ಯಾಪಿ ಲೈಫ್. ನೋಡಿ ಗಾಯ್ಸ್, ಬೆಳ್ತೀನಿ ಯಾಕಂದ್ರೆ ಬೆಳ್ತೀನಿ ಅಂದರೆ ಇಷ್ಟಲ್ಲ ಇನ್ನೇ ಹಿಂಗೆ ಮಾಡ್ಕೊಂಡು ಒರೆಸ್ಕೊಂಡ್ಬಿಡ್ನಿ. ಫುಲ್ ಕ್ಲೀನ್ ಆಯಿತು ಗೈಸ್, ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಅಂದರೆ ಪೂರ್ತಿ ಕ್ಲೀನ್ ಮಾಡೀನಿ. ನಂಗಂತೂ ಸಾಕಾಯ್ತು ಗೈಸ್. ನಮ್ಮ ಮಮ್ಮಿ ಈಗ ಅವ್ವ ಅವಳು ಹೆಂಗೆ ಕಾಣತ್ತಿತ್ತು ಈಗ ಎರಡು ಸೋಚ್ಕಾಗ್ತದೆ. ಕ್ಲೀನೇ ಇರ್ತಿತ್ತು ನಮ್ದು ಯಾವಾಗೂ, ಬಟ್ ಅದು ಮ್ಯಾಗಿನದೆಲ್ಲ ಜಂಗಾಗಿ ರಸ್ಟ್ ಆಗಿದ್ದ ಸಂಬಂಧ ಅದೆಲ್ಲ ಕೆಳ ಬಿದ್ದಿದ್ದ ಸಂಬಂಧ ನಮಗೆ ಅದು ಏನಿದೆಲ್ಲ ಕೆಳ ಬೀಳಾತೈತಿ ಅಂತ ಅಂತಿದ್ದು. ನಮ್ಮ ಮಮ್ಮಿ ಹಾಗೆಲ್ಲ ಹೊಲಸು ಮಾಡೋಕ್ಕೆ ಇಡಂಗಿಲ್ಲ, ಬಾಕೆಟ್ ಕ್ಲೀನಾಗಿ OCD ಪೇಷಂಟ್ ನಾವು ಅಂಥವ್ರೆ. ಅಂದರೆ ಏನಿದ್ರು ಅಕ್ಕಿನೇ ತೆಗಿಬೇಕು, ಇಲ್ಲ ಅದ್ರ ಬಕೆಟ್ ಪ್ಲೇನ್ ನೀರು ತಗೋದಿದ್ರೆ ಅಕ್ಕಿನೇ ಸ್ವಚ್ಛ ಬಕೆಟ್ಲೆ ಆ ಬಕೆಟ್ ಪೈಲ ತೊಳೆದು ಆಮೇಲೆ ಬಕೆಟಿಂದ ನೀರು ತಗೋತಾ, ಇಲ್ಲ ಮಿಷನ್ ಹಚ್ಚಿರ್ತೀವಿ ಮ್ಯಾಕ್ಸಿಮಮ್. ಫೈನಲಿ ಎಲ್ಲ ಕ್ಲೀನ್ ಆಯಿತು ಗೈಸ್. ಈಗ ಓಕೆ ಆಲ್ ಡನ್ ಗೈಸ್. ಈಗ ಎಲ್ಲ ಸಾಮಾನು ಮೇಲೆ ಕೊಟ್ಟು ಕಳಿಸ್ಬೇಕು. ಬಡ ನಮ್ಮ ಮಮ್ಮಿ ಕೊಟ್ಟು ಕಳಿಸೋಣ. ಅವ ಬಾ ತಗೋ ಬಾ ಹಾ ಬನ್ನಿ ಬಡ ಒರೆಸಿ ಮ್ಯಾಗ ಹೋಗ್ಬಿಡ್ತೀನಿ. ಮ್ಯಾಗ ಹೋಗಿ ಮತ್ತೆ ನಿಮಗೆ ಎಂಡು ಕೊಡ್ತೀನಿ. ಮಮ್ಮಿ ಬೆವತಿ ನೋಡಿ ಲೇಟ ಹರಸಾಹಸ ಮಾಡಿಬಿಟ್ಟು ಇವತ್ತು ನಾ ಹೆಂಗತ್ತದು ಕೀ ಹೂ ಬತ್ತು ಬಿಡ. ಓಂ ನಮಃ ಶಿವಾಯ. ಸರಿ ಬನ್ನತ್ತದೆ ಯಪ್ಪ. ಓಂ ನಮಃ ಶಿವಾಯ. ಬತ್ತೋ ದೇವ. ಇನ್ನು ಮುಚ್ಚಲಿ. ಎಸ್ ಗೈಸ್, ಫೈನಲಿ ಫ್ರೆಶ್ ಆದ್ನಿ ಎಲ್ಲ ಆದಿ. ಸಾಕಾಯ್ತು. ಶುಕ್ರವಾರ ಇವತ್ತು ಗುಡಿಗೆ ಹೋಗಿರ್ಬೇಕಂದ್ರೆ ಆಲ್ರೆಡಿ ಮಟ್ಟ ಮಧ್ಯಾಹ್ನ 1 ಆಗಿಬಿಟ್ಟೈತಿ. ಈ ಟೈಮಿಗೆಲ್ಲ ಗುಡಿಗೆ ಅದು ಹೋಗಂಗಿಲ್ಲ ಮೋರಾಗ. ಮತ್ತು ಬೇಡ, ಅದಕ್ಕೆ ಬೇಡ ಅಂತಿಲ್ಲ ಮಾಡಿ ಕೂತ್ನಿ. ಈಗ ಬೇಡ ಊಟ ಇಲ್ಲ, ಮುಂಜಾನೆಯಿಂದ ಏನು ತಿಂದೇ ಇಲ್ಲ, ಜಳಕ ಮಾಡಿ ತಿನ್ನೋಣಂತ ಹಂಗೆ ಕೂತಿದ್ನಿ. ಓಕೆ, ಈಗೆಲ್ಲ ಪೇಟ್ ಪೂಜೆ ಮಾಡೋನು ಅಷ್ಟೇ. ಆ್ಯಂಡ್ ಓಕೆ, ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್ ಕೀಪ್ ವಾಚಿಂಗ್ ಮೈ ಓಲ್ಡ್ ವ್ಲಾಗ್ಸ್ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಮೀ. ಓಕೆ, ಥ್ಯಾಂಕ್ ಯು. ಮತ್ತೇನು ಹೇಳ್ತಾರೆ? ಹಾಂ, ಓಕೆ, ನೆನಪು ಹಾಡ್ತೀನಿ ಬಿಟ್ಟು. ಓಕೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಥ್ಯಾಂಕ್ ಯು. ಬಾಯ್ ಟಾಟಾ.